ನೋಡ್ಲಿ ನೋಡ್ಲಿ ನನ್ನ ಮಗಳು ಎಷ್ಟು ಚಂದ ಕಾಣಕತ್ತಾಳ ನೋಡು ರುಕ್ಕು ರುಕ್ಕು. ಹ್ಮ್ 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 ನನ್ನ ಮಗಳು ಎಷ್ಟು ಚಂದ ಕಾಣಕತ್ತೈತಿವ ಇವತ್ತ. ಮೊನ್ನೆ ಎಟ್ಟಕೊಂಡು ಅರಿವಿ ತಗೊಂಡಿ ಮತ್ತ ಹೊಸ ಅಂಗಿ ತಗೊಂಡಿ ಆ ಹುಡುಗಿಗೆ. ಇರ್ಲಿ ಬಿಡ್ಲಿ ನಮ್ಮ ಮಗಕಿನ ಹೆಚ್ಚಿಂದ ಐತನ. ನಮ್ಗೇನ್ ಹಿಂದ ಮುಂದ ಗಂಡ ಅಂದ್ರು ಆಕಿನ ಹೆಣ್ ಅಂದ್ರು ಆಕಿನ ಉಟ್ಕೊಂಡ್ ನಾವು ಬಿಡು ಆಕಿತಿನ ಹೆಚ್ಚಿಂದ ಐತನ. ನಾವು ಕಳ್ಸಿದ್ದಾರೆ ಯಾರಿಗೆ ಮಾಡ್ತೀವಿ ಆಕಿಗೆ ಹೋದಿಲ್ಲ. ಆಗದಾರು ಅರಿವಿ ಗಳಿಸಿದ್ರಂತ, ಬಲ್ಲಾರು ಬಂಗಾರ ಗಳಿಸಿದ್ರಂತ. ಏನು ಬರೀ ಅರಿವಿನ ಗಳಿಸೋದನ ಏನ್ ಹ್ಯಾಂಗ? ನಿನಗೇನು ಗೊತ್ತೈತಿ ಸುಮ್ಮನೆ ಬಂಗಾರ ಆಕಿಗೇನು ಕಡಿಮೆ ಆಗೈತಿ. ನನ್ನ ಮಗಳಿಗೆಲ್ಲ ಮಾಡ್ತೀನಿ ಇನ್ನು ಏನು ಬೇಕು ಯವ್ವ. ನೀ ಕಾಲೇಜ್ಗೆ ಹೋಗ್ಬಾ ಯವ್ವ, ನಿಮ್ಮ ಅವ್ನ ಮಾತು ಕೇಳಕತ್ತಾರ ಹಂಗ. ಆರಾಮಾಗಿ ಹೋಗ್ಬಾ ಯವ್ವ. ನನ್ನ ಮಗಳು ನೋಡಿದ್ರೆ ಹೊಟ್ಟೆ ಆಕಾರ ಕಲಸಂಗ ಆಗತ್ರಿ. ಬಾಯಿ ತುಂಬ ಅವ್ವ ಅನ್ಲಿಲ್ಲ ಅಪ್ಪ ಅನ್ಲಿಲ್ಲ ನನ್ನ ಮಗಳು. ನನಗೂ ಅವ್ವ ಅಂತ ಅನಿಸ್ಕೋಬೇಕನ್ನೋ ಆಸೆ. ಆದ್ರೆ ಆ ದೇವರು ನಮ್ಮ ಮನೆ ಬರ್ದ ಇಟ್ಟೇ ಇಲ್ಲ. ಹುಚ್ಕೊಂಡಿ ಹೇಳ. ಆಕೆ ನೋಡ್ಲಿ ಇಲ್ಲಿ ಸಾಲಿಗೆ ಫಸ್ಟ್ ಅದನ್ನ ನೋಡಿ ಖುಷಿ ಪಡು. ಅವು ಅನ್ಲಿಲ್ಲ ಅಂತ ಅಪ್ಪ ಅನ್ಲಿಲ್ಲ ಅಂತ ನೋಡಿಲ್ಲಿ ನನ್ನ ಮಗಳನ್ನ ದೊಡ್ಡ ಆಫೀಸರ್ ಮಾಡ್ತೀನಿ ನೋಡಕಂತೀನಿ ನೀನು. ಓದ್ಸೋದಾತು ಬರ್ಸೋದಾತು ಅಲ್ಲ, ಮಗಳು ನಾಳೆ ಲಗ್ನ ಮಾಡ್ಕೊಡೋದಾತು ಅಂದ್ರೆ ಯಾರೇ ಅಕ್ಕಾರ ನನ್ನ ಮಗಳನ್ನ? ಮೂಗಿದಾಳ ಕಿವಿಡಿದಾಳ, ಯಾರು ಅಕ್ಕರಕಿನ್ನ? ಆಗಿನ ಕಾಲದಾಗ ಏನು ಚಂದಾಗ ಡಾಕ್ಟ್ರ್ ಪಾಕ್ಟ್ರ್ ಇದ್ದಿದ್ದಿಲ್ಲ. ಒಂದಿಟ್ಟು ಎಲ್ಲರ ವಿಚಾರ ಮಾಡಬೇಕಿಲ್ಲ. ರೊಕ್ಕ ಹೋದ್ರು ಹೋಗಲ್ದಾಕ ನಮ್ಮ ಮಗಳನ್ನ ಒಂದಿಟ್ಟು ತೋರ್ಸುನು. ಹುಚ್ಚಿ ಹೇಳ. ನಾ ಏನು ಅದನ್ನ ಕೇಳಿಲ್ಲ ಅಂತ ಮಾಡಿ ಏನ ಎಲ್ಲ ಕೇಳೀನಿ. ಅವ್ರೇನ ಫಾರಿನ್ದಾಗಿದ್ದ ಒಬ್ಬರು ಡಾಕ್ಟರ್ ಬರ್ತಾರಂತ, ಅವರು ವರ್ಷಕ್ಕೊಮ್ಮೆ ಬರ್ತಾರಂತ ಕೇಳೀನಿ ನಾನು. ಅಯ್ಯೋ ಹಂಗಾರ ರೊಕ್ಕ ಭಾಳ ಹೊಕ್ಕವನ. ಹೋದ್ರು ಅಲ್ಲಿ ಬಿಡು. ಏನು ಒಂದು 100 ಕೂರಿ ಮಾರಿ ನನ್ನ ಮಗಳನ್ನ ದವಾಖಾನೆ ತೋರಿಸ್ತೀನಿ, ಇಲ್ಲ 1 ಎಕರೆ ಹೊಲ ಮಾಡ್ತೀನಿ. ಯಾಕೆ ಇಲ್ಲಿ ಕೆಡಿಸ್ಕೊಂತಿ? ನನ್ನ ಮಗಳಿಂದ ಇಷ್ಟ ಐಸಿರಿ ಕಂಡಿಲ್ಲ ನಾನು. ನಾನು 500 ಹಿಂಡು ಅದಾವು, ಅದ್ರಾಗ 100 ಕುರಿ ಹಿಂಡು ಮಾಡಿದ್ರೆ ನನಗೇನು ಕಡಿಮೆ ಆಗತ್ತಾನೆ ಹೇಳು. ನನ್ನ ಮಗಳಕಿನ್ನ ಯಾವುದು ಹೆಚ್ಚಿಂದಿಲ್ಲ. ಅವರು ಏನೋ ಬರ್ತಾರಂತ ಡಾಕ್ಟ್ರು, ಅವ್ರಿಗೆ ತೋರ್ಸೋಣಂತ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನೋ ನಮ್ಮ ಮಗಳು ಅದೃಷ್ಟ ಇತ್ತಂದ್ರೆ ಮಾತಾಡ್ಬೋದು, ಹೌದಿಲ್ಲ? ಈಗ ಕಿವಿ ಕೇಳ್ತಾವು, ಅವು ಮಿಷಿನ್ ಹಾಕ್ಸಿವಿ ಕಿವಿ ಕೇಳ್ತಾವು. ಮುಂದೆ ಮಾತಾಡ್ಬೋದು, ಹೇಳಕ್ಕಾಗಂಗಿಲ್ಲ. ಹಂಗತಿ ಆದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ. ಮಂದೆಲ್ಲ ಒಂದಿಲ್ಲ ಒಂದು ಮಗಳು ಮೂಗೈತಿ ಕಿವುಡೈತಿ ಅಂತಂತಾರ. ಆ ಕಿವಿಯಾಗ ಏನೋ ಮಿಷನ್ ಹಾಕ್ಯಾರಂತಾರ, ಕಿವುಡ್ ತನಕ ಮಿಷನ್ ಹಾಕ್ಯಾರಂತಾರ. ಮಂದಿ ಹೆಂಗಿದ್ರು ಸುಂಬಿಡ್ತಾರ, ಸುದ್ದಿದ್ರು ಅಂತಾರ, ಸುದ್ದಿರ್ಲಿಕ್ಕಂದ್ರು ಅಂತಾರ. ಮಂದಿದೆಲ್ಲ ತಲೆ ಕೆಡಿಸ್ಕೊಬೇಡ. ನೋಡ್ಲಿ ನಮ್ಮ ಮಗಳು ನಮ್ಮ ಅದೃಷ್ಟ ಗೊತ್ತನ. ನೋಡಾಕಿ ಬಂದ ಮೇಲೆ ಏನು ಕಡಿಮೆ ಮಾಡಿಲ್ಲ ದೇವ್ರ ನಮಗ. 2 ಎಕರೆ ಹೊಲ ಹಿಡ್ದೆ ಬಲ್ಲಂಗ ನಮ್ಮ ಮುನಿ ಹೆಂಗಿತ್ತು ಮುನಿ ಕಡಿಸಿದ್ನ್ಯ. ಇನ್ನೂ ಏನು ಬೇಕ್ಲಿ ನಮಗ? ಟ್ಯಾಕ್ಟರ್ ತಗೊಂಡೆ, ಇನ್ನು ಏನು ಹೇಳ. ಆಕೆ ನೋಡಿ ಎದ್ರೊಳಗೆ ಕಡಿಮೆ ಅದಾಳ. ಶಾಲ್ಯಾಗ ಅಂಕರು ಅಟ್ಟು ಮುಂದದಾಳ ನನ್ನ ಮಗಳು. ಮಾತಾಡಕ್ ಒಂದ ಬರಂಗಿಲ್ಲ. ಅದು ಎಲ್ಲ ಸುದ್ದ ಹಾಕತ್ ತಡ್ಕೋ. ಪುನಃ ಚಿಂತೆ ಮಾಡೋದು ಬಿಡು. ಅಲ್ಲಕ್ಕ ನಾನು ಚಪಾತಿ ಮಾಡಿದ್ದೆ, ಪಲಾವ್ ಮಾಡಿದ್ದೆ, ಮತ್ತೆ ನೀನು ಇಡ್ಲಿ ಮಾಡಿಯಲ್ಲ. ನಮ್ಮ ರಾಘವೇಂದ್ರಗ ಇಡ್ಲಿ ಅಂದ್ರೆ ಭಾಳ ಇಷ್ಟ. ಅವಂಗ ಮುಂಜಾನೆ ಹೊತ್ತ ಚಪಾತಿ ಆಗಿ ಬರಂಗಿಲ್ಲ. ಅದಕ್ಕೆ ಫ್ರಿಜ್ನ್ಯಾಗ ಇಡ್ಲಿ ಹಿಟ್ಟಿಟ್ಟಿದ್ನ್ಯಾ, ಅದಕ್ಕೆ ಅವ್ಗೆ ಇಡ್ಲಿ ಮಾಡಿದೆ. ಅವಂಗ ಇಡ್ಲಿ ದೋಸೆ ಅಂದ್ರೆ ಭಾಳ ಇಷ್ಟ. ಅಲ್ಲಕ್ಕ ದಿನ ಇಡ್ಲಿ ದೋಸೆ ಬರೀ ಇದನ್ನ ಮಾಡಿಕೊಟ್ರೆ ಹೆಂಗೆ? ಒಂದಿಟ್ಟು ರೊಟ್ಟಿ ಚಪಾತಿ ತಿನ್ಬೇಕು ಇಲ್ವಾ? ಅವ್ಗೆ ಇಷ್ಟ ಆಗಂಗಿಲ್ಲ. ಅವ್ಗೆ ಏನು ಇಷ್ಟನ ಅವ್ನು ತಿನ್ಕೊಳವಲ್ಲ. ನನಗೆ ಇರೋ ಒಬ್ಬ ಮಗ ನನಗೆ, ಅವ್ನಕಿನ್ನ ಹೆಚ್ಚಿಂದ ಐತನ ಎಲ್ಲ ನನಗೆ. ಏನು ನನಗೇನು ವಜ್ಜೆ ಅಲ್ಲವ ಇವ ನನ್ನ ಮಗಗೆ ಮಾಡ್ಕೊಡೋದು. ಏನು ಹಿಟ್ಟು ರುಬ್ಬಾಕ ಒಂದ ತ್ರಾಸಲ್ಲ. ಅವ್ವ ಹಾಸ್ಟೆಲ್ಗೆ ಹೋಗ್ಬರ್ಲೆ ನಾನು? ಹೊಂಟು ಬಿಟ್ಟೇನೆ ಅಪ್ಪ. ಅದು ಇನ್ನೊಂದು 2 ದಿನ ಇರ್ಬೇಕಿಲ್ಲಪ್ಪ. ಇಲ್ಲವ್ವ, ನಂದು ಓದ್ಕೊಳೋದೈತಿ, ನಾ ಹೋಗ್ತೀನಿ. ಮಾಮ್, ನಂಗೆ ಹಸಿವಾಗೈತಿ, ನಾಷ್ಟ ಹಾಕ್ಕೊಡು. ಹ್ಞೂ ನಾ ಬಂಗಾರ ಬಾಯಪ್ಪ ಹಾಕ್ಕೊಡ್ತೀನಿ ಬಾ. ಕೃಷ್ಣ ಸರಿ ಇತ್ತಾಗ ನಮ್ಮ ರಾಘು ಕುಂದಿರ್ತಾನೆ ಸರಿ. ಅವ್ವ ಇವತ್ತು ಸ್ಪೆಷಲ್ ಏನು? ಇಡ್ಲಿನ? ಅವು ಇಡ್ಲಿ ನಿನಗಲ್ಲಪ್ಪ, ನಮ್ಮ ರಾಘುಗ. ನಿಮಗೆ ಚಪಾತಿ ಅನ್ನ ಮಾಡಿ ನೋಡು, ಒಗ್ಗರಣೆನ ಅದನ್ನು ತಿನ್ನೋಗು. ಕೃಷ್ಣ ಬಾಯಿಲಿ ಚಪಾತಿ ಮಾಡೀನಿ ಹಾಕ್ಕೊಡ್ತೀನಿ ಬಾಯಪ್ಪ, ತಿನ್ ಬಾ ನೀನು. ಇನ್ನೊಂದು ತಾಸು ಬಿಟ್ಟು ಹೋಗಕ್ಕಂತೆ. ಒಂದಿಷ್ಟು ರವಾ ಉಂಡಿ ಮಾಡ್ತೀನಿ, ಒಂದಿಷ್ಟು ಚೋಡ ಮಾಡ್ತೀನಿ, ಕಟ್ಕೊಂಡು ಹೋಗು. ನನಗೇನು ಬೇಡವಾ, ನಾ ಹೋಗ್ತೀನಿ, ಹೊತ್ತಾಗಿತ್ತು. ಹುಡುಗ ಬಾ ಅಂದ್ರೆ ಬರ್ಬೇಕಟ್ಟ. ಹಿಡಿಯಪ್ಪ ತಿನ್ನಿರ್ಲಿ ತಿನ್ನು. ಇನ್ನೂ ಎಳೆ ಮದರ ತುತ್ತು ಮಾಡ್ತೀನಿ ಸವಂಗ. ಸಣ್ಣವ ನಾವ ತುತ್ತು ಮಾಡ್ತೀನಿ ಸಾಕ. ಅಯ್ಯ ಸುಮ್ಮಿರ್ರಿ, ಅವೇನು ದೊಡ್ಡ ಹಿರಿಯಾನ? ಹೇಳ್ರಿ ಅಲ್ಲನ. ಯಾಕ ನನ್ನ ಮಗಗೆ ನಾ ತಿನ್ನಿಸ್ಬಾರ್ದನ? ಲೇ ಸೀತಾ, ಅತಿ ಇಷ್ಟೊಂದು ಮಮಕಾರ ಇರಬಾರ್ದು ಮಕ್ಕಳ ಮ್ಯಾಗ. ಅವ ಇಟ್ಟು ದೊಡ್ಡವಾಗ್ಯಾನ, ಅದನ್ನು ಇನ್ನೂ ತುತ್ತು ಮಾಡಿ ತಿನ್ನಿಸ್ತೀಯಲ್ಲ, ಎಟ್ರ ಮಟ್ಟಿ ಸರಿಲಿ. ನಂಗೆ ಇಡ್ಲಿನೂ ಬೇಡ ಏನೂ ಬೇಡ, ನೀವ ತಿನ್ಕೋರಿ. ಅಯ್ಯ ಹಂಗೆ ಕಂತೀಯಪ್ಪ. ನಿಮ್ಮ ಅಪ್ಪಾಜಿ ಹಂಗ ಅಂತತಿ, ಅದ್ರದೇನು ಮಾತು ಕೇಳ್ತಿ ನೋಡ್ರಿಗ. ರಾಘು ಸಿಟ್ಟು ಮಾಡ್ಕೊಂಡ. ಅಲ್ಲಲೇ ನಿಮ್ಮ ಅವ್ಗ ಅಂಕರು ಬುದ್ಧಿ ಇಲ್ಲ ರಾಗು, ನಿನಗೂ ಬುದ್ಧಿ ಇಲ್ಲನ?
ಸಣ್ಣ ಒಣ್ಲಿ ಮಗನ ಊಟ ಮಾಡ್ಬೇಕು. ಅದು ಬಿಟ್ಟು ಇನ್ನೂ ಸಣ್ಣ ಹುಡುಗರ ಗತಿ ನಂಗೆ ಯಾವುದೂ ಬೇಕಾಗಿಲ್ಲ, ನೀನ ತಿನ್ನು. ರಾಘು ನಿಂದ್ರಿಯಪ್ಪ. ರಾಘವೇಂದ್ರ ಹಿಂದಿಂದ ಓಡ್ಯಾಡ. ಮತ್ತು ಅವಂಗ ಮಗ್ಲ ಹೆಂಡತಿ ಬರುವಂಗಾದ್ಲ ಇನ್ನೂ ತುತ್ತು ಮಾಡಿ ತಿನ್ನಿಸ್ತಾಳ, ಅವ್ನು ತಲಿ ಬಾಸ್ತಾಳ. ಎಟ್ಟದ ಮಮಕಾರ ನಿನ್ನ ಮಾನ್ಗೇಡಿ. ಒಟ್ಟು ನನ್ನ ಮಗ ಅಂದ್ರೆ ಹಂಗತಿ ಮಾಡ್ತಿರಲ್ಲ. ನನ್ನ ಮಗ ಅಂದ್ರೆ ನಿಮ್ಗೆ ಇಷ್ಟನೇ ಇಲ್ಲ. ಸೀತಾ, ಇದು ಒಳ್ಳೇದಲ್ಲ. ನನ್ನ ಮಾತು ಕೇಳು, ಅತಿ ಮಮಕಾರ ಒಳ್ಳೇದಲ್ಲ. ಅಲ್ಲ, ಅವ ಕೇಳಿದಾಗ ಹಂಗ ರೊಕ್ಕ ಕೊಡ್ತಿ. ಅವ ಎಲ್ಲಿ ಹೋದ ಎಲ್ಲಿ ಬಂದ ಅಂತೂ ಕೇಳಂಗಿಲ್ಲ. ಸೀತಾ, ಒಳ್ಳೇದಲ್ಲ, ನನ್ನ ಮಾತು ಕೇಳು. ಮಗನ ಮುದ್ದು ಮಾಡು, ನಾ ಬ್ಯಾಡ ಅನ್ನಂಗಿಲ್ಲ. ಅದು ಬಿಟ್ಟು ಹಿಂಗತಿ ಅತಿ ಮುದ್ದು ಮಾಡಿದ್ರೆ ಹೆಂಗ್ ಸೀತಾ? ಮಗ ಹದಿಗಡ್ತಾನ, ಇಟ್ಟು ದಿನ ಸಣ್ಣವಿದ್ದ, ಈಗ ಹರಿಯಕ್ ಬಂದಾನ. ಸೀತಾ, ನನಗೆಲ್ಲ ಗೊತ್ತೈತಾ, ಬರೀ ನಿಮ್ದು ಹಿಂಗ. ನನ್ನ ಮಗನ ಕಂಡ್ರೆ ನಿಮ್ಗೆ ಗೊತ್ತಾಗಿ ಬರಂಗಿಲ್ಲ. ತಡಿಯಪ್ಪ, ಬರ್ತೀನಿ, ತಿನ್ನಿಸ್ತೀನಿ. ನೋಡವ, ಏನು ನಿಮ್ಮ ಅಕ್ಕನ ಆಟ? ನಾನು ಏನು ತಪ್ಪು ಮಾತಾಡಿದ್ ನಿಮ್ಮ ಅಪ್ಪಾರವ? ಇದೇನು ಹೊಸ ಅನ್ಬಿಡ್ರಿ ಮಾವರ. ಅಕ್ಕ ಇವತ್ತಿದ್ರು ಹಂಗದಲ್ರಿ. ಮಗ್ಲ ಹೆಂಡತಿ ಬರುವಂಗ ಆಗ್ಯಾನ, ಇನ್ನೂ ಮಗನ ಹಿಂಗತಿ ಮುದ್ದು ಮಾಡಿದ್ರೆ ಹೆಂಗೆ ಪರವ? ರೊಕ್ಕ ಅಂಕರು ಹಂಗೆ ಹಿರಿದು ಕೊಡ್ತಾಳವ. ಈ ಏಟ್ ಅಂತ ಹೇಳುದು? ನಾನು ಏನಾರು ಹೇಳಿದ್ರೆ ನಾನು ಕೂಡ ಜಗಳ ಮಾಡ್ತಾಳೆ ನಿಮ್ಮ ಅಕ್ಕ. ಓದಂತೇಳಿ ನಾನು ಹೇಳ್ತೀನಿ ಮಗಗ, ಆಕಿ ಅವ್ಗೆ ಯಾಕೆ ಗದರಿಸ್ತೀರಿ ಅಂತೇಳಿ ಜಗಳ ತೆಗಿತಾಳ. ಅತ್ತಗ ಯಾರು ಹೇಳಿದ್ರು ಅರ್ಥ ಆಗಂಗಿಲ್ರಿ ಮಾವರ. ಅದು ಮಮಕಾರ ಒಳಗ ಕಣ್ಣು ಕುರುಡು ಆಗ್ಬಿಟ್ಟಾವ ಅಕ್ಕನು. ಯಪ್ಪ ಕೃಷ್ಣ, ನಾನು ಉಂಡಿಯದು ಮಾಡ್ತೀನಿ. ನೀನು ಇನ್ನೊಂದು 2 ತಾಸು ಬಿಟ್ಟು ಹೋಗಂತೆ. ಆಯ್ಪ, ರೊಕ್ಕದಾವಿಲ್ಲ ನೀನು ಖರ್ಚಿಗೆ? ಬ್ಯಾಡ ಬೇವ, ರೊಕ್ಕದಾವಿನ್ನ. ಉಂಡಿ ಪಂಡಿ ಏನು ಮಾಡ್ತಿ ಬಿಡು. ರೊಕ್ಕದಾವ ಇಲ್ಲೇ ಕೃಷ್ಣ ನಿನ್ನ ಹತ್ರ? ಅದಾವ ದೊಡ್ಡಪ್ಪ. ಯಾಕ್ಲಿ ಏನಾತ? ಮಕ್ಕ ಸಪ್ಪಾಗೈತಿಲ್ಲ. ಅವ ಬಂದವನ ನನಗೂ ಇಡ್ಲಿ ಬೇಕಂದನ್ರಿ. ಸೀತಾಕ ದಡಗ್ನ ಇಡ್ಲಿನ ರಾಘವೇಂದ್ರ ಗಟ್ಟ ಮಾಡೈತಿ ಅಂತೇಳಿ ಅಂದ್ಬಿಟ್ಲು. ಅದಕ್ಕೆ ಅವಂಗ ಬೇಜಾರಾಗ್ಬಿಟ್ಟತ್ರಿ. ನಿಮ್ಮ ದೊಡ್ಡವ ಹೆಂಗದ ನನಗೆ ಗೊತ್ತಿಲ್ಲ. ಅಲ್ಲಿ ಏನು ಹಚ್ಕೊಂತಿ? ಆಕೆ ಹಚ್ಕೊಳಕ್ಕೆ ಹೋಗ್ಬೇಡ. ಹಂಗೆ ಹೋಗ್ಬಿಟ್ಟು ನೋಡು. ಇದು ನಮ್ದು ಸೀತಾ ದಡಗ್ ಮಾತಾಡ್ತತಿ. ಏಟ್ ಎದ್ದ ಹೇಳೋದು ವೈಕಿಗೆ ಅಂತಿನ್ನ. ಅವ ಒಂದ ಮಾತನೇವ್ರಿ, ಭಾಳ ಸೂಕ್ಷ್ಮ ನಮ್ಮ ಕೃಷ್ಣ. ಯಾರು ಏನಾರ ಅಂದ್ರೆ ಭಾಳ ಹಚ್ಕೊಂಡ್ಬಿಡ್ತಾನ್ರಿ. ಏನು ಮಾಡೋದವ ಅಂತ ಹಾಕಿದಾಳ ನಿಮ್ಮ ಅಕ್ಕ. ನೀನು ಆ ಹುಡುಗನ ಹಚ್ಕೊಲಿಕ್ಕೆ ಅಂದ್ರೆ ಅದ್ರ ಪರಿಸ್ಥಿತಿ ಏನಿತ್ತ ನಮ್ಮ ಅಪ್ಪಾರವ? ತಾಯಿಕಿನ ಹೆಚ್ಚು ನೋಡ್ಕೊಂತಿ ಅಂತೇಳಿ ಚಂದ ಆಗೈತಿವ ಒಂದು ಬಾಳೆವು. ತಾಯಿಕಿನ ಹೆಚ್ಚು ಅನ್ನಕೇನ್ರಿ, ನಾನ ಅವ್ನ ತಾಯಿ. ಅದು ನಿನ್ನ ದೊಡ್ಡತನವ. ಮಲ್ಲಪ್ಪ ಇಲ್ಲದನ್ ಬೇ ಪತ್ತೇನೇ ಇಲ್ಲಲ್ಲ? ಇನ್ನೆಲ್ರಿ, ಹೊಲದ ಕಡೆ ಹೋಗಿರ್ಬೇಕು. ಹೌದನ? ಮೊನ್ನೆ ಅವು ಶೇಂಗಾದ ಅವು ಚೀಲ ಬಂದು ಹೇರ್ಕೊಂಡು ಹೋದ್ರಂತಲ್ಲ, ಎಷ್ಟು ಹೇರ್ಕೊಂಡು ಹೋದ್ರವ? ಅದು ಲೆಕ್ಕ ಅದು ಬರೆದಿಟ್ಟಿ ಇಲ್ವಾ? ಹ್ಞೂ ರೀ ಮಾವ್ರ, ನಾನು ನಿನ್ನೆ ಹೇಳ್ಬೇಕಂದೆ. ಅವ್ರು ರೊಕ್ಕನ ಕೊಟ್ಟು ಹೋಗ್ಯಾರಿ ನನ್ನ ಕೈಯಾಗ. ನಾನು ಬ್ಯಾಡ್ರಿ ಅಂತಂದೆ, ನಮ್ಮ ಮಾವರ ಕೈಯಾಗ ಕೊಡ್ರಿ ಅಂತಂದೆ. ಅವರು ಇಲ್ರಿ ಗೌಶನಾರ ತಗೋರಿ ಅಂತೇಳಿ ಕೊಟ್ಟೋದ್ರು. ಹಂಗ ಅವರು ಮತ್ತು ನಾನಕ್ರು ಒಂದು ರೇಟಿಗೆ ಮಾಡಿ ಕೊಟ್ಟಿನ್ರಿ. ಮತ್ತು ಅದು ನಿಮಗೆ ಹೆಂಗೆ ಮನ್ಸಿ ಬರ್ತತಿಲ್ಲ ನೋಡ್ರಿ. ಬೇಷಾತು. ಅಲ್ಲ, ಮಂದಿ ಎಲ್ಲ ಕಡಿಮೆ ರೇಟಿಗೆ ತೊಗೊಂಡಾರ, ಚಲೋ ಮಾಡಿ ತಗೋರ್ವ. ಮಾವ್ರ, ರೊಕ್ಕ ಕೊಟ್ಬಿಡ್ಲ ನಿಮ್ಮ ಕೈಯಾಗ? ನನ್ನ ಕೈಯಾಗ ಕೊಡು ಅಂತದ್ದು ಏನೈತಿ ಬೇ? ಬ್ಯಾಡ ತಗೋ, ಅಲ್ಲೇ ಟ್ರೆಸರಿಗೆ ಇಟ್ಬಿಡು. ಎಲ್ಲ ಮಾತಾಡ್ ನೀನು ಮಾತು ಹೇಳು.